ಶುಕ್ಲಂ ವರದರಂ ವಿಷ್ಣುಹಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಮಾತಾಯ ಪಿತಾಯ ವರಸ್ತನಯಾ ವಿಪೂಜ್ಯ ಸರ್ವಮಿತೇವ ನಿವೇನೋ ಧರ್ಮಯಾನಾಂ ಆದ್ಯಶ್ಚ ನಿಗುಳೀರುಗುಳಾಭಿ ಶ್ರೀರಾಮ ತದಂಗ್ರಿ ಪ್ರಣಮಾಮಿ ಗಣಂ ನಮಃ. ಶ್ರೀಶೈಲೇಶದಯಾಪಾತ್ರಂ ದಿವ್ಯಕ್ತ್ಯಾದಿಗುಣಾರ್ಣವಂ ಯತೇಂದ್ರ ಪ್ರಣಮಂ ವಂದೇ ವಂದೇ ರಮ್ಯಜಾಮಾತರಂ ಮುನಿಂ ಲಕ್ಷ್ಮೀನಾಥ ಸಮಾರಂಭನಾದ್ಯಾಮನ ಮಧ್ಯಮಂ ಅಶ್ಮದಾಚಾರ್ಯ ಪರ್ಯಂತಂ ವಂದೇ ಗುರುಪರಂಪರ ವಂದೇ ಗುರುಪರಂಪರಾ. ಧಿಮಿಕಿಟ ಧಿಮಿಕಿಟ ಭಾಜ ಮೃದಂಗ ಧಿಮಿಕಿಟ ಧಿಮಿಕಿಟ ಭಾಜ ಮೃದಂಗ ಬ್ರಹ್ಮ ತಾಳಕರಿ ಗಜಾನನ ಬ್ರಹ್ಮ ತಾಳಕರಿ ಗಜಾನನ ತಾಂಡವನ್ ನೃತ್ಯ ಕರಿ ಗಜಾನನ. ತತ್ತೆಸ ಕೋಟಿ ಸುರಗಣ ಧಾಟಿ ತತ್ತೆಸ ಕೋಟಿ ಸುರಗಣ ಧಾಟಿ ಮಧ್ಯೆ ಶಿವಗೌರಿ ಗಜಾನನ ಮಧ್ಯೆ ಶಿವಗೌರಿ ಗಜಾನನ ತಾಂಡವನ್ ನೃತ್ಯ ಕರಿ ಗಜಾನನ. ಶಂಕರ ಪುತ್ರ ಸುರನರ ಸ್ತೋತ್ರ ಶಂಕರ ಪುತ್ರ ಸುರನರ ಸ್ತೋತ್ರ ಅಮಿತ ಕಾಮಿತ ವರದಾಯಕ ಗಜಾನನ ಅಮಿತ ಕಾಮಿತ ತಾಂಡವನ್ ನೃತ್ಯ ಕರೆ ಗಜಾನನ ಗಜಾನನು ಗಜಾ. ಕೀರ್ತನಾರಂಭ ಕಾಲದಲ್ಲಿ ಪ್ರಾಜ್ಞ ಮಹನೀಯರಾಗಿರಬಹುದಾದಂಥವರು ಭಗವಂತನ ವಿಚಾರವನ್ನು ಕುರಿತು ಚರ್ಚೆ ಮಾಡುತ್ತಾ ಲೋಕದಲ್ಲಿ ಭಗವಂತನನ್ನು ಕಾಣುವುದಕ್ಕೆ ಹಲವಾರು ಮಾರ್ಗಗಳಿದ್ದರೂ ಸಹ ಅತಿ ಸುಲಭವಾದ ಮಾರ್ಗವೊಂದಿದೆ, ಅದನ್ನು ಭಕ್ತಿ ಎಂಬುದಾಗಿ ದೊಡ್ಡವರು ಹೇಳ್ತಾರೆ. ಭಕ್ತಿಯೊಂದೇ ಮುಕ್ತಿಗೆ ಸಾಧನ. ಆ ಭಕ್ತಿಯ ಮಾರ್ಗದಲ್ಲಿ ನಡೆದವರನ್ನ ಭಗವಂತನು ಕೈ ಬಿಡುವುದಿಲ್ಲ ಅನ್ನುವುದಕ್ಕೆ ಸಾಕ್ಷಿಯಾಗಿದೆ ಆದಿಶಕ್ತಿ ಸ್ವರೂಪಿಣಿಯಾಗಿರತಕ್ಕಂಥ ಜಗನ್ಮಾತೆಯಾದಂಥ ಮಹಾಲಕ್ಷ್ಮಿಯ ಚರಿತ್ರೆ. ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರಬಹುದಾದಂಥ ಗೊರವನಹಳ್ಳಿಯಲ್ಲಿ ಮಹಾತಾಯಿ ಲಕ್ಷ್ಮಿ ನೆಲೆಸಿ ಅನೇಕ ಭಕ್ತರನ್ನ ಪ್ರತಿನಿತ್ಯ ಹನುಗಾಲ ತಾನು ಆಶೀರ್ವಾದ ಮಾಡುತ್ತಾ ಕಾಯುತ್ತಿದ್ದಾಳೆ ಅಂದ ಮೇಲೆ ಆ ತಾಯಿಯ ಚರಿತ್ರೆಯನ್ನ ನಾವು ಇಂದು ಕೊಂಡಾಡುವ ಕಾಲ ಒದಗಿದೆ ಅಂದ ಮೇಲೆ ಆ ತಾಯಿಯನ್ನು ಕುರಿತು ಕಥಾ ಪ್ರಾರಂಭ ಮಾಡುತ್ತಿದ್ದೇನೆ. ನೆರವಪುರದೊಳಗೆ ಬಿರಿಯವಳೆನಿಸಿದ ಗೊರವನಹಳ್ಳಿ ಮಹಾಲಕ್ಷ್ಮಿಯ ಚರಿತೆ ಮಾಡಿಪೋಗಳಲತಿ ಮೋದವೆನಿಪುದು ಮಾಡಿಪೋಗಳಲತಿ ಮೋದವೆನಿಪುದು ಸುರುಚಿರ ಭಾಗ್ಯ ಸುಸಾಧಕವೋ. ಲಕ್ಷ್ಮೀ ಗೊರವನಹಳ್ಳಿಗೆ ಹೊಂದಿಕೊಂಡಂತೆ ದೇವರಾಯನ ದುರ್ಗ, ಗರುಡಾದ್ರಿ, ಕರ್ಮಾಚಲ, ಪುಂಗನಾದ್ರಿ, ರಾಮಾಚಲ, ಭೀಮಾಚಲ, ನಾರಾಯಣಚಲ, ಋಷಭಾಚಲ, ಸಂಗಮೇಶ್ವರ, ವೀರಾಪುರ ಇದರ ಮಧ್ಯದಲ್ಲಿ ಪ್ರಸಿದ್ಧವಾಗಿ ಮೆರೆಯಬಹುದಾದಂಥ ಗೊರವನಹಳ್ಳಿ. ಅಲ್ಲಿ ಅರಸು ಮನೆತನದಲ್ಲಿ ಅವತರಿಸಿರ್ತಕ್ಕಂಥ ಸಿದ್ದಪ್ಪ ಎಂಬತಕ್ಕಂಥವರ ಮಗ ಅಬ್ಬಯ್ಯ ಎಂಬುವನು ವಾಸವಾಗಿದ್ದಾನೆ. ಅವನ ದಿನಚರಿ ಕೆಲಸವೆಂದರೆ ಕೆರೆಯ ಅಂಗಳದಲ್ಲಿ ಹೋಗಿ ಗೋವುಗಳನ್ನು ಮೇಯಿಸುವುದು. ಗೋಪಾಲಕನಾಗಿ ಹೋಗುತ್ತಿದ್ದಾನೆಯಂತೆ. ಅವುಗಳನ್ನ ಆ ಮೇಯಿಸಿ ಕೆರೆ ಅಂಗಳದಲ್ಲಿ ಅವು ಹಾಕಿದ ಸಗಣಿಯನ್ನ ಒಂದೆಡೆ ಗುಡ್ಡೆ ಹಾಕುವುದು. ಹೀಗೆ ಗೋಪಾಲಕನಾಗಿ ಕಾರ್ಯ ಮಾಡುತ್ತಿದ್ದಾನೆ. ಕಾಲ ಕಳೆಯುತ್ತಿದ್ದರೆ ಒಂದು ದಿನ ಸಂಜೆ ಗೋವುಗಳನ್ನ ನೀರು ಕುಡಿಸಿ ತಾನು ಕೈಕಾಲು ಮುಖವನ್ನು ತೊಳೆಯಲು ಕೆರೆಯ ಅಂಗಳಕ್ಕೆ ಹೋದಾಗ ಅಲ್ಲಿ ಒಂದು ಮಧುರವಾದ ಒಂದು ಧ್ವನಿ ಕೇಳ್ತಾ ಇದೆ ಈತನಿಗೆ. ಒಂದು ಹೆಣ್ಣು ಧ್ವನಿ ಕೇಳ್ತಾ ಇದ್ರೆ ಆ ಹೆಣ್ಣು ಧ್ವನಿ ಹೇಳುತ್ತಂತೆ, ಮಗು ಅಯ್ಯ, ನಾನು ನಿನ್ನ ಮನೆಗೆ ಬರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ, ನನ್ನನ್ನು ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀಯಪ್ಪ. ಹಾಗಂದ ಕೂಡಲೇ ಅಬ್ಬಯ್ಯ ಆಶ್ಚರ್ಯಚಕಿತನಾಗಿ ನೋಡ್ತಿದ್ದಾನೆ. ಏನು, ಯಾರೂ ಇಲ್ಲವಲ್ಲ ಇಲ್ಲಿ? ಸುತ್ತಲೂ ನೋಡಿದ, ಯಾರೂ ಈತನ ಕಣ್ಣಿಗೆ ಗೋಚರವಾಗಲಿಲ್ಲವಾ? ಓಹೋ, ಯಾರೋ ಹುಡುಗರಿರಬೇಕು,
ಯಾರೋ ನಮ್ಮವರೇ ಮಾತನಾಡ್ತಿದ್ದಾರೆ ಎಂಬುದಾಗಿ ಭಾವಿಸಿ ನೇರವಾಗಿ ಮನೆಗೆ ಬಂದನಂತೆ. ಮನೆಗೆ ಬಂದು ಒಂದು ರಾತ್ರಿ ತನ್ನ ದಿನನಿತ್ಯದ ಕರ್ಮವನ್ನು ಆಚರಣೆ ಮಾಡಿಕೊಂಡು ಕಾಲ ಕಳೆಯುತ್ತಿದ್ದಾನೆ. ಬೆಳಗಾಯಿತು. ಬೆಳಗಾದ ಕೂಡಲೇ ಈತನ ಕಾರ್ಯವೇನು, ಗೋಪಾಲಕನಾಗಿ ಗೋವುಗಳನ್ನ ಕೆರೆಯ ಹಂಗಳದಲ್ಲಿ ಮೇಯಿಸುವುದು ಕಾರ್ಯ. ಕೆರೆಯ ಹಂಗಳಕ್ಕೆ ಬಂದನಂತೆ. ಸಂಜೆ ಆಗುವ ತನಕ ಆ ಗೋವುಗಳನ್ನು ಮೇಯಿಸಿಕೊಂಡು ಮನೆಗೆ ಹಿಂತಿರುಗುವಾಗ ಗೋವುಗಳಿಗೆ ನೀರನ್ನು ಕುಡಿಸಿ ತಾನು ಕೈಕಾಲು ಮುಖವನ್ನು ತೊಳೆಯಲು ಪುನಃ ಕೆರೆಯ ಹಂಗಳಕ್ಕೆ ಹೋದ. ಕೆರೆಯ ಹಂಗಳಕ್ಕೆ ಹೋದಾಗ ಪುನಃ ಅದೇ ರೀತಿ ಶಬ್ದವಾಯಿತಂತೆ. ಮಗು, ಅಯ್ಯ, ಅಪ್ಪ, ನಾನು ನಿನ್ನೆ ದಿವಸ ಕೇಳಿದೆ, ನನ್ನನ್ನ ನಿನ್ನ ಮನೆಗೆ ಕರ್ಕೊಂಡು ಹೋಗುವಂತ ಕೇಳಿದೆ. ನೀನೇನು ಮಾತನಾಡದೆ ಹೊರಟೋಗ್ಬಿಟ್ಟಲ್ಲ. ನಾನು ನಿನ್ನ ಮನೆಗೆ ಬರಬೇಕು ಅಂತ ಇದ್ದೀನಿ ಕಣಪ್ಪ, ಆಸೆ ಪಡ್ತಾ ಇದ್ದೀನಿ. ನನ್ನನ್ನ ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀಯಾ? ಹಾಗಲೂ ಸುತ್ತ ನೋಡ್ದ. ಏನು ಗೋಚರವಾಗಲಿಲ್ಲ ಈತನಿಗೆ. ಓಹ್, ಏನಿದು? ಯಾವುದು ಹೆಣ್ಣು ಧ್ವನಿ? ಯಾರು ಮಾತನಾಡ್ತಿದ್ದಾರಲ್ಲ ಎಂಬುದಾಗಿ ಭಾವಿಸಿ ಒಂದೂ ಸಹ ನೇರವಾಗಿ ಮನೆಗೆ ಬಂದ. ಒಂದಿನಿಂದ ಈ ವಿಚಾರವನ್ನು ಯಾರಿಗೂ ಹೇಳದಂತೆ ಕಾಲವನ್ನು ಕಳೆಯುತ್ತಿದ್ದ. ತನ್ನ ಗೆಳೆಯರಲ್ಲಿ ಮಾತ್ರ ಈ ವಿಚಾರ ಹೇಳಿಕೊಳ್ತಿದ್ದ. ಒಂದು ರಾತ್ರಿ ಹೀಗೆ ಕಾಲ ಕಳೆಯುತ್ತಿದ್ದರೆ ಒಂದು ದಿವಸವಾಗಿ 1 ವಾರ ಕಳೆದು ಹೋಗಿದೆ. 1 ವಾರ ಕಳೆದು 3 ತಿಂಗಳ ಕಾಲ ಹೀಗೆ ಕಾಲಯಾಪನೆ ಮಾಡಿಕೊಂಡು ಬಂದನಂತೆ. ಒಂದು ದಿವಸ ಆ 3 ತಿಂಗಳಾದ ಮೇಲೆ ಮಾರನೇ ಬೆಳಗ್ಗೆ ಗೋವುಗಳನ್ನ ಕರೆದುಕೊಂಡು ನೇರವಾಗಿ ಬಂದ ಕೆರೆಯ ಹಂಗಳಕ್ಕೆ. ಕೆರೆಯ ಹಂಗಳಕ್ಕೆ ಬಂದು ಗೋವುಗಳನ್ನು ಬಿಟ್ಟ. ಗೋವುಗಳನ್ನು ಬಿಟ್ಟು ಅಲ್ಲಿ ಮರದಡಿಯಲ್ಲಿ ತಾನು ನಿದ್ರಾ ಪರವಶನಾಗಿ ಮಲಗಿದ್ದಾನೆ. ಮಲಗುವಾಗ ಈತನಿಗೆ ಗೋವುಗಳೆಲ್ಲವೂ ಮೇಯ್ದು ಸಂಜೆ ಆಯಿತು. ಗೋವುಗಳನ್ನು ಕರೆದುಕೊಂಡು ಬರುವಾಗ ಕೆರೆಯ ಅಂಗಳಕ್ಕೆ ಹೋಗಿ ನೀರನ್ನು ಕುಡಿಸದ. ನೀರನ್ನು ಕುಡಿಸಿ ನೇನು ಹೋಗಬೇಕು ಅನ್ನುವಾಗ ಮೊದಲು ಎಷ್ಟು ಮಧುರವಾಗಿ ಮಾತನಾಡಬಹುದಾದಂತ ಒಂದು ಹೆಣ್ಣು ಧ್ವನಿ ಅಷ್ಟೇ ಕಠೋರವಾಗಿ ಮಾತನಾಡುತ್ತಿದ್ದಾರೆ. ಅಯ್ಯ, ಅಯ್ಯ, ನಾನು ನಿನ್ನನ್ನ ನಿಮ್ಮ ಮನೆಗೆ ಬರಬೇಕು ಅಂತ ಹೇಳಿ ನಾನು ಎಷ್ಟು ಕಾಲ ಬೇಡಿದರೂ ನೀನು ನನ್ನ ಮಾತನ್ನ ನಿರ್ಲಕ್ಷ್ಯ ಮಾಡಿ ಹೋಗ್ತಾ ಇದೀಯ. ಹಾಗಂತ ಗಟ್ಟಿಯಾದ ಧ್ವನಿಯನ್ನು ಕೇಳಿದ. ಈತನಿಗೆ ಆಶ್ಚರ್ಯವಾಯಿತು. ಯಾವುದು ಈ ಧ್ವನಿ? ಯಾವುದು ಧ್ವನಿ ಇರಬಹುದು ಎಂಬುದಾಗಿ ಸುತ್ತಲೂ ನೋಡಿದ. ಈತನಿಗೆ ಏನು ಗೋಚರವಾಗಲಿಲ್ಲ. ಅಯ್ಯ, ನಾನು ನಿನ್ನ ಮನೆಗೆ ಬರಬೇಕು ಎಂಬುದಾಗಿ ನಾನು ಅಂದಿನಿಂದ ಹೇಳ್ತಿದ್ರು, ನೀನು ಮರೆತು ಹೋಗ್ತಿದ್ದೀಯಲ್ಲ. ಆಗ ಅಬ್ಬ ಹೇಳ್ತಾನೆ, ಅಮ್ಮ, ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಸಂತೋಷವೇನು ಇದೆ. ಆದರೆ ನಾನು ನೀನು ಹೇಳಿದ ವಿಚಾರವನ್ನು ನನ್ನ ತಾಯಿ ಹತ್ರ ಹೇಳೋದನ್ನೇ ಮರೆತು ಬಿಡ್ತೀನಿ ಕಣಮ್ಮ. ಹೌದಪ್ಪ? ಹಾಗಾದ್ರೆ ಒಂದು ಕೆಲಸ ಮಾಡು. ಇಂದು ನೀನು ಮನೆಗೆ ಹೋಗುವಾಗ ಈ ಕೆರೆಯ ಹಂಗಳದಲ್ಲಿರಬಹುದಾದಂತ ಜೇಡಿ ಮಣ್ಣನ್ನ ನಿನ್ನ ವಸ್ತ್ರದಲ್ಲಿ ಕಟ್ಟಿಕೊಂಡು ಮನೆಗೆ ಹೋಗು. ಮನೆಗೆ ಹೋಗಿ ನೀನು ಮುಖವನ್ನು ತೊಳೆದು ಮುಖವನ್ನು ಒರೆಸುವಾಗ ಅದು ನಿನಗೆ ಗೋಚರವಾಗುತ್ತೆ. ಗೋಚರವಾಗುತ್ತೆ ಅಂದ ಕೂಡಲೇ, ಅಮ್ಮ, ಹಾಗೆ ಆಗಲಮ್ಮ, ಸಂತೋಷವಾಯ್ತಾಯಿ, ಬರ್ತೀನಿ ಅಂತ ಹೇಳ್ದ. ತಾನು ಜೇಡಿ ಮಣ್ಣನ್ನ ಕಟ್ಟಿಕೊಂಡ ನೇರವಾಗಿ ಮನೆಗೆ ಬಂದನಂತೆ. ಮನೆಗೆ ಬಂದು ದನಗಳನ್ನ ಕಟ್ಟಿ ಕೈಕಾಲು ಮುಖವನ್ನು ತೊಳೆದು ಮುಖವನ್ನು ಒರೆಸಿಕೊಳ್ಳುವಾಗ ಆ ಜೇಡಿ ಮಣ್ಣು ಈತನಿಗೆ ಗೋಚರವಾಯಿತು. ಆಶ್ಚರ್ಯದಕ್ಕೆ ಕೂಗ್ತಿದ್ದಾನೆ, ಅಮ್ಮ ಅಂದ. ಅಮ್ಮ ಅಂದರೆ ತಾಯಿ ದಡದಡನೆ ಓಡಿ ಬಂದಳಂತೆ. ಓಡಿ ಬಂದು, ಏನಾಯ್ತು ಮಗನೇ? ಅಮ್ಮ, ನೋಡು, ಒಂದು ವಿಚಿತ್ರವನ್ನು ತೋರ್ತೇನೆ ನಿನಗೆ. ಏನೋ? ಏನಿಲ್ಲಮ್ಮ, ನಾನು ಪ್ರತಿನಿತ್ಯ ನಿನಗೆ ಹೇಳುವುದನ್ನೇ ಮರೆತು ಬಿಡ್ತಿದ್ದೆ. ಏನೆಂಬುದಾಗಿ ಮಗನೇ? ಅಮ್ಮ, ನಾನು ಗೋವುಗಳನ್ನು ಮೇಯಿಸಲಿಕ್ಕೆ ಕೆರೆ ಹಂಗಳಕ್ಕೆ ಹೋಗ್ತಾ ಇದ್ರೆ ಕೆರೆ ಹಂಗಳದಲ್ಲಿ ನಾನು ಗೋವುಗಳನ್ನು ಮೇಯಿಸಿ ಪುನಃ ನಾನು ಸಂಜೆ ಮನೆಗೆ ಬರುವಾಗ ಒಂದು ಮಧುರವಾದಂತ ಒಂದು ಧ್ವನಿ, ಹೆಣ್ಣು ಧ್ವನಿ ನನಗೆ ಗೋಚರವಾಗಿ, ಮಗನೇ, ಅಯ್ಯ, ಅಪ್ಪ, ನಾನು ನಿನ್ನ ಮನೆಗೆ ಬರಬೇಕು ಅಂತ ಆಸೆ ಇದೆ, ನನ್ನನ್ನ ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀಯಪ್ಪ ಅಂತ ಹೇಳಿ ಪ್ರತಿನಿತ್ಯ ನನಗೆ ಹೇಳ್ತಾ ಇತ್ತಮ್ಮ. ಆದರೆ ನಾನು ಆ ವಿಚಾರವನ್ನು ನಿನಗೆ ಹೇಳುವುದನ್ನೇ ಮರೆತು ಬಿಡ್ತಿದ್ದೆ. ಅಮ್ಮ, ನೀನು ಅಪ್ಪಣೆ ಕೊಟ್ರೆ ಆ ಹೆಣ್ಣನ ಮನೆಗೆ ಕರ್ಕೊಂಡ್ಬರ್ಲಾ ಅಮ್ಮ? ಆಗ ತಾಯಿ ಹೇಳ್ತಾಳೆ, ಮಗನೇ, ಒಂದು ಕೆಲಸ ಮಾಡು, ಆಕೆಯನ್ನು ಕೇಳು ನೀನು ಯಾರು ಎಂಬುದಾಗಿ. ಪೀಡೆ ಪಿಶಾಚಿ ದೇವವಾದ್ರೆ ನಮ್ಮ ಮನೆಗೆ ಬರುವುದು ಬೇಡ, ನಮ್ಮ ಮನೆಯ ದೇವತೆಯಾದರೆ ಕರ್ಕೊಂಡು ಬಾ ಮಗನೇ. ಹಾಗೆ ಆಗಲಮ್ಮ ಅಂದ. ಒಂದು ರಾತ್ರಿ ಕಳೆಯಿತು. ಸೂರ್ಯೋದಯವಾದ ಕೂಡಲೇ ತಾನು ಗೋವುಗಳನ್ನು ಹಟ್ಟಿಕೊಂಡು ನೇರವಾಗಿ ಕೆರೆಯ ಹಂಗಳಕ್ಕೆ ಬಂದ. ಕೆರೆಯ ಹಂಗಳದಲ್ಲಿ ಗೋವುಗಳನ್ನು ಬಿಟ್ಟು ತಾನು ವಿಶ್ರಾಂತಿಯನ್ನು ಪಡೆದು ಸಂಜೆ ಆಗುತ್ತಲೇ ಗೋವುಗಳನ್ನು ಮನೆಗೆ ಹಟ್ಟಿಕೊಂಡು ಬರುವಾಗ ಆ ಕೆರೆಯ ಹಂಗಳದಲ್ಲಿ ಕೈಕಾಲು ಮುಖವನ್ನು ತೊಳೆಯಲು ಹೋದ. ಕೈಕಾಲು ಮುಖವನ್ನು ತೊಳೆಯಲು ಹೋದರೆ ಆ ಧ್ವನಿ ಕೇಳ್ತದೆ, ಅಯ್ಯ, ಅಪ್ಪ, ಇಂದು ನಿಮ್ಮ ತಾಯಿ ನನ್ನನ್ನು ಕರ್ಕೊಂಡು ಬಾ ಅಂತ ಹೇಳಿರ್ಬೇಕಲ್ವೇ? ಹೌದು, ಹೇಳಿದ್ದಾಳೆ. ಆದರೆ ನಾನು ಮೊದಲು ಕೇಳುವ ಪ್ರಶ್ನೆಗೆ ಉತ್ತರವನ್ನು ಕೊಡು. ಅಮ್ಮ, ನೀನು ಯಾರು? ಈ ಕಾರಣ ಏನು ಅಂತಂದ್ರೆ, ದೆವ್ವ ಪೀಡೆ ಪಿಶಾಚಿ ಆದ್ರೆ ನೀನು ನಮ್ಮ ಮನೆಗೆ ಬರಬೇಡಮ್ಮ. ನೀನು ನಮ್ಮ ಮನೆಯ ದೇವತೆಯಾಗಿ ಮಹಾಲಕ್ಷ್ಮಿ ಆದ್ರೆ ಬಾ ಮನ ಮನೆಗೆ. ಹಾಗಂದ ಕೂಡಲೇ ಆ ತಾಯಿ ಹೇಳ್ತಾಳೆ, ಹೌದಪ್ಪ, ನಾನು ನಿಮ್ಮ ಮನೆಯ ಲಕ್ಷ್ಮಿಯಾಗಿ ಬರ್ತೇನೆ, ನಿಮ್ಮ ಮನೆಯ ದೇವತೆಯಾಗಿ ಬರ್ತಿದ್ದೀನಿ ಕಣೋ.
ಹಾಗಂತಂದ್ರೆ ಈ ಹಬ್ಬಯ್ಯ ಕೇಳ್ತಾನೆ, ಹೌದು ನಿನ್ನ ಆಕಾರವೇ ಕಾಣ್ತಾ ಇಲ್ಲ, ನನ್ನ ಜೊತೆಯಲ್ಲಿ ನಮ್ಮ ಮನೆಯವರೆಗೂ ಹೇಗೆ ಬರ್ತೀಯ ನೀನು, ಹೇಗೆ ಬರ್ತೀಯ ಅಂತಂದ್ರೆ ಆ ತಾಯಿ ಹೇಳ್ತಾಳೆ, ಅಪ್ಪ ಒಂದು ಕೆಲಸ ಮಾಡು, ನಿನ್ನ ಹೆಗಲ ಮೇಲಿರುವಂತಹ ವಸ್ತ್ರವನ್ನ ನೆಲದ ಮೇಲೆ ಹಾಸು, ಆ ಬದಿಗೆ ಮುಖ ಮಾಡಿ ನಿಲ್ಲು, ನಾನು ಆ ವಸ್ತ್ರದ ಮೇಲೆ ಬಂದು ಕೂತ್ಕೊಳ್ತೀನಿ, ನನ್ನನ್ನು ಎತ್ಕೊಂಡು ಹೋಗೋ. ಹಾಗಂದ ಕೂಡಲೇ ಹಬ್ಬಯ್ಯ ತನ್ನ ಹೆಗಲ ಮೇಲಿರಬಹುದಾದಂಥ ವಸ್ತ್ರವನ್ನ ನೆಲದ ಮೇಲೆ ಹಾಸಿದ, ಆ ಬದಿಗೆ ಮುಖ ಮಾಡಿ ನಿಂತಿದ್ದಾನೆ. ನಿಂತಿದ್ದರೆ ನೀರಿನಲ್ಲಿ ಶಬ್ದ ಬುಳು 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 ಶಬ್ದ ಜಾಸ್ತಿ ಆಗುತ್ತಾ ಇದೆ. ಜಾಸ್ತಿ ಆಗುತ್ತಿದ್ದರೆ ಒಂದು ಗೆಜ್ಜೆಯ ನಾದ, ಝಣಿರು 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 ಎಂಬತಕ್ಕಂಥ ಗೆಜ್ಜೆಯ ನಾದದಿಂದ ದಡ 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 ದಡನೆ ಮೇಲೆ ಬಂದಳಂತೆ ಮಹಾ ತಾಯಿ ಲಕ್ಷ್ಮಿ. ಬಂದು ಅಬ್ಬಯ್ಯನು ಆಶಿರಬಹುದಾದಂಥ ವಸ್ತ್ರದ ಮೇಲೆ ತಾನು ಕೂತಿದ್ದಾಳೆ, ಮಹಾನುಭಾವಳಾಗಿರಬಹುದಾದಂಥ ಮಹಾಲಕ್ಷ್ಮಿ. ಆಗ ಕ್ಷಣಕಾಲ ಬಹಿರ್ಪ್ರಪಂಚದ ಹರಿವನ್ನೇ ಮರೆತಿದ್ದಂತ ಅಬ್ಬಯ್ಯ ತಿರುಗಿ ನೋಡಿದ, ಶಿಲಿಯನ್ನು ನೋಡುತ್ತಿದ್ದಾನೆ. ಶಿಲಿಯನ್ನು ನೋಡಿದರೆ ಶಂಖ, ಚಕ್ರ, ಗದಾ, ಪದ್ಮ ಇವುಗಳನ್ನು ನೋಡಿದ. ಆಹಾ, ನನ್ನ ಮನೆಯನ್ನು ಉದ್ಧಾರ ಮಾಡಬಹುದಾದಂಥ ಮಹಾಮಾತೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಎಂಬುದಾಗಿ ಭಾವಿಸಿ ವಸ್ತ್ರದಲ್ಲಿ ಅದನ್ನು ಗಂಟಿಟ್ಟು ಹೆಗಲ ಮೇಲೆ ಇಟ್ಟುಕೊಂಡು ಕುಣಿಯುತ್ತಾ ಹಾಡುತ್ತಾ ಸಂತೋಷವಾಗಿ ಬರುತ್ತಿದ್ದಾನೆ. ಸಂತೋಷ. ಕೆಲವು ಸೀಮೆಯಲ್ಲಿ ಬಹುಜನಗಳಿಗೆ ಸಂತೋಷವಾಯಿತು ಅಂತಂದ್ರೆ, ಏನ್ರಿ ಏನು ಬಹಳ ನಗಾಡ್ತಾ ಇದ್ದೀರಲ್ಲ, ಏನು ಸ್ವಾಮಿ ನಮಗೆ ಸಂತೋಷ ಆಗಿದೆ ನಗಾಡ್ತಾ ಇದ್ದೀನಿ ಅಂತಾರೆ. ಕೆಲವರಿಗೆ ತೀರ ಸಂತೋಷವಾಯಿತು ಅಂತಂದ್ರೆ ಪಕ್ಕದಲ್ಲಿರೋರನ್ನ ಹಿಡ್ಕೊಂಡಿದ್ದೆ ಎತ್ತಿ ಡಮ್ ಅಂತ ಕೂತು ಬಿಡ್ತಾರೆ. ಯಾಕುತ್ತದೆ, ಸಂತೋಷ ಆಯಿತು ಕೂತದೆ ಅಂತಾರೆ. ಇನ್ನೂ ತೀರ ಸಂತೋಷವಾಯಿತು ಅಂತಂದ್ರೆ ಕೆಲವು ಸೀಮೆಯಲ್ಲಿ ಬಹುಜನ ಹುಚ್ಚಿಡ್ದಂಗೆ ಹಾರಿಬಿಡ್ತಾರೆ. ಈಗ ಈತನಿಗೆ ಸಂತೋಷವಾಗಿದೆ, ನೇರವಾಗಿ ಬರುತ್ತಿದ್ದಾನೆ. ಧಡಧಡದಾವಿಸಿ ಬಂದನ ಕ್ಷಣದಿ ಹಬ್ಬಯ್ಯ ತಾನು ಬೇಗ, ಮಹಾಲಕ್ಷ್ಮಿಯ ಕೊಂಡೊಯ್ಯುತ್ತಲಿ ಬಂದನಾಗಬಲು ಬೇಗ. ಮಹಾಲಕ್ಷ್ಮಿ ಈತನಿಗೆ ಸಂತೋಷವಾಯಿತು. ಲಕ್ಷ್ಮಿಯನ್ನು ಎತ್ತುಕೊಂಡಿದ್ದೆ ನೇರವಾಗಿ ಬರುತ್ತಿದ್ದಾನೆಯಂತೆ. ಮನೆಯ ಬಾಗಿಲಿಗೆ ಬಂದ ತಾಯಿಯನ್ನು ಕರೀತಿದ್ದಾನೆ. ಅಮ್ಮ ಅಮ್ಮ ಅಂದ. ಅಮ್ಮ ಅಂದ್ರೆ ಒಳಗಡೆ ಯಾವುದೋ ಕೆಲಸದಲ್ಲಿ ನಿರತಲಾಗಿದ್ದ ತಾಯಿ ಓಡಿ ಬರ್ತಿದ್ದಾಳೆ. ಓಡಿ ಬಂದು ಅಬ್ಬಯ್ಯನ ಕೇಳಿದಳು, ಏನು ಮಗನೇ? ಅಮ್ಮ ಇದು ನೋಡಮ್ಮ, ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಆಹಾ, ಕರ್ಕೊಂಡ್ಬಂದಿಯಾ? ಎಲ್ಲಿ ಮಗನೇ? ಅಮ್ಮ ನೋಡಿಲ್ಲಿ ಎಲ್ಲೋ. ಅಮ್ಮ ಇರೋದು ನೋಡು ಅಂತ ಹೇಳಿ ತನ್ನ ವಸ್ತ್ರದಲ್ಲಿರಬಹುದಾದಂತ ಶಿಲೆಯನ್ನ ತಾಯಿಗೆ ತೋರಿಸದ. ಆ ತಾಯಿ ಶಿಲೆಯನ್ನು ನೋಡಿ ಸಂತೋಷ ಭರಿತಳಾಗಿ, ಆಹಾ ಆ ಮಹಾಲಕ್ಷ್ಮಿ, ನನ್ನನ್ನು ಉದ್ಧಾರ ಮಾಡತಕ್ಕಂಥ ತಾಯಿ ಬಂದುಬಿಟ್ಟೆ ಅಮ್ಮ, ಬಾಮ್ಮ ಅಂತ ಹೇಳಿ ಆ ಶಿಲೆಯನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಿದ್ದಾಳೆ. ಶಂಖ, ಚಕ್ರ, ಗದಾ, ಪದ್ಮ ಇವುಗಳನ್ನು ನೋಡಿ, ಆಹಾ ನಾರಾಯಣಿ ಮಹಾಲಕ್ಷ್ಮಿ ನನ್ನ ಮನೆಯನ್ನು ಉದ್ಧಾರ ಮಾಡತಕ್ಕಂಥ ತಾಯಿ ಬಂದಿದ್ದಾಳೆ ಎಂಬುದಾಗಿ ಭಾವಿಸಿ, ಮಗನೇ ಇಲ್ಲೆಣ್ಣೆಲ್ಲೂ ಬರ್ತೀನಿ ಅಂತ ಹೇಳಿ ಒಳಗೆ ಹೋಗಿ ಮಂಗಳಾರತಿ ತಟ್ಟೆಯನ್ನು ತಂದು ದೇವಿಗೆ ಮಂಗಳಾರತಿಯನ್ನು ಬೆಳಗಿ ಗೋಧೂಳಿ ಲಗ್ನದಲ್ಲಿ ಮಹಾಮಾತೆಯಾಗಿರಬಹುದಾದಂಥ ಲಕ್ಷ್ಮಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದರಂತೆ. ಒಂದಿನ ಮೊದಲಾಗಿ ಇವರ ಕಷ್ಟ ಕಾರ್ಪಣ್ಯವೆಲ್ಲ ಪರಿಹಾರವಾಗಿ ಹೋಗ್ತಾ ಇದೆ. ಹೋಗುವಾಗ ಆ ತಾಯಿಯನ್ನು ಪೂಜೆ ಮಾಡುವಾಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನೀಡುತ್ತಾ, ಹೆಜ್ಜೆಯ ಮೇಲೆ ಹೆಜ್ಜೆಯ ನೀಡುತ್ತಾ, ಗೆಜ್ಜೆಯ ಕಾಲ್ಗಳ ಧ್ವನಿಯನ್ನು ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ, ಕನಕ ವೃಷ್ಟಿಯ ಕರೆಯುತ್ತ ಬಾರೆ, ಮನಕ್ಕೆ ಮಾನದ ಸಿದ್ಧಿಯು ತೋರೆ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ, ಮನಕ್ಕೆ ಮಾನದ ಸಿದ್ಧಿಯು ತೋರೆ. ದಿನಕರ ಕೋಟಿ ತೇಜದಿ ಹೊಳೆಯುವ, ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಜನ ಕುಮಾರಿ ನೀನೋ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.
ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಾರಮ್ಮ. ಬಾ ತಾಯಿ ಎಂಬುದಾಗಿ ಲಕ್ಷ್ಮಿಯನ್ನು ಅನೇಕ ವಿಧವಾಗಿ ಪೂಜೆ ಮಾಡುತ್ತಿದ್ದಾನೆ. ಅಂದಿನಿಂದ ಮಹಾಲಕ್ಷ್ಮಿ ಅವರ ಮನೆಯಲ್ಲಿ ಪ್ರತಿಷ್ಠಾಪನೆಯಾದ ಮೇಲೆ ದಿನನಿತ್ಯ ಆಕೆಗೆ ನೈವೇದ್ಯ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಂಡು ಇವರ ಬಡತನವೆಲ್ಲವೂ ಬಯಲಾಗದ ಬರ್ತಾ ಇದೆ. ಯಥೇಚ್ಛವಾಗಿ ಮಳೆ ಬೆಳೆ ಸಮೃದ್ಧಿಯಾಗಿ ನಡೀತಾ ಇದೆ. ಈ ತಾಯಿಗೆ ಆನಂದವಾಗೋಯಿತು. ಅಪ್ಪ, ನನ್ನ ವಂಶವನ್ನು ಉದ್ಧಾರ ಮಾಡತಕ್ಕಂಥ ತಾಯಿ, ನನ್ನ ಮನೆಯನ್ನ ಬೆಳಗುವ ಸಲುವಾಗಿ ಬಂದಿರಬಹುದಾದಂತಹ ಮಹಾಮಾತೆ, ಇದಿಗೋ ಕಾಪಾಡು ಎಂಬುದಾಗಿ ತಾಯಿ ನಮಸ್ಕಾರ ಮಾಡುತ್ತಿದ್ದಾಳೆ. ದಿನವೊಂದು ವಾರವೊಂದರ ತೆರದಿ ಕಳೆಯಿತಾಗ ಮಾಸ, ದಿನ 1, 2 ಹೀಗೆ ಮಾಸಗಳು ಕಳೆದು ಹೋಗ್ತಾ ಇದೆ. ಮಾಸ 1, 2 ತೆರದಿ ಕಳೆಯಿತಾಗ ವರುಷ, ಮಾಸ 1, 2, 3, 4 ತೆರದಿ ಕಳೆಯಿತಾಗ ವರುಷಾಗ ಹೀಗೆ ಕಾಲ ಕಳೆಯುತ್ತಿದೆ. ಅಬ್ಬಯ್ಯ ಯೋಚನೆ ಮಾಡ್ತಿದ್ದಾನೆ, ಆಹಾ, ಮಹಾಲಕ್ಷ್ಮಿ ಬಂದ ಮೇಲೆ ನಮ್ಮ ಕಷ್ಟವೆಲ್ಲವೂ ಪರಿಹಾರವಾಯಿತಲ್ಲ ಅಂತ ಹೇಳಿ. ನೋಡಿ, ಎಲ್ಲರಿಗೂ ಲೋಕದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಚಿಂತೆ. ಭಗವಂತ ಎಲ್ಲರಿಗೂ ಒಂದೊಂದು ಚಿಂತೆಯನ್ನಿಟ್ಟಿದ್ದಾನೆ. ಯಾರೋ ಒಬ್ಬ ರೈತ ತೋಟದಲ್ಲಿ ಜೋಳ ಬೆಳೆಸಿದ್ದ. ಅದು ಬೆಳೆ ಬಹಳ ಚೆನ್ನಾಗಿ ಬಂದ್ಬಿಟ್ಟಿತ್ತು. ಆ ರೈತ ಜೋಳನೇ ನೋಡ್ಕೊಂಡು ನಿಂತಿದ್ದಾನೆ. ಆ ಕಡೆಯಿಂದ ಬರೋರು ಕೇಳಿದ್ರು, ಏನಪ್ಪಾ ರೈತ, ಈ ರಸ್ತೆ ಬೆಂಗಳೂರು ಕಡೆಗೆ ಹೋಗುತ್ತಾ? ಅವ್ರಿಗೆ ಅದು ಕೇಳಲಿಲ್ಲ. ಆತ ಏನ್ ಮಾಡ್ದ, ಜೋಳನ ನಾನೇ ಬೆಳೆದಿದ್ದು ಅಂದ. ಅಲ್ಲ ಕಣಯ್ಯ, ಈ ರಸ್ತೆ ಬೆಂಗಳೂರು ಕಡೆಗೆ ಹೋಗುತ್ತಾ? ಹೆಂಗ್ ಬೆಳೆದೆ ಅಂತ ಕೇಳ್ತೀನಪ್ಪ, ಬಹಳ ಕಷ್ಟಪಟ್ಟು ಬೆಳೆದಿದ್ದೀನಿ ನೋಡು, ಇಂಥ ಜೋಳ ಇನ್ಯಾರು ಬೆಳೆಯಲ್ಲ ನೋಡು ಅಂತಂದ. ಆ ಬಂದವರು ನೋಡಿದ್ರು, ಅಯ್ಯೋ ಇವನಿಗೆಲ್ಲೋ ಜೋಳದ ಚಿಂತೆ ಅಂತ ಈತ ಹೋದ. ರೈತ ಮನೆಗೆ ಬಂದ, ಹೆಂಡತಿಗೆ ಹೇಳ್ದ, ಏನ್ರಿ, ಅಲ್ಲ ನಾನು ಬೆಳೆಸಿರೋ ಜೋಳ ನೋಡಿ ದಾರಿಯಲ್ಲಿ ಹೋಗೋರು ಬರೋರೆಲ್ಲ ಕೇಳ್ತಾರೆ ಕಣೆ, ಎಷ್ಟು ಚೆನ್ನಾಗಿ ಬೆಳೆಸಿದೀಯಪ್ಪ ಜೋಳ, ಎಂತ ಚೆನ್ನಾಗಿ ಬೆಳೆದಿದೆ ಜೋಳ, ಎಲ್ಲಿಂದ ತಗೊಂಬಂದೆ ಜೋಳ, ಬಹಳ ಚೆನ್ನಾಗಿ ಬೆಳೆಸಿದಿ ಕಣಯ್ಯ ಅಂತಾರೆ. ಏನಂತ ಹೇಳಿ? ಅದಕ್ಕೆ ಆಯಮ್ಮ ಹೇಳ್ತಾಳೆ, ಅಯ್ಯೋ ನನ್ನೇನ್ರಿ ಕೇಳ್ತೀರಾ, ನೀವು ಯಾವುದಾದ್ರೂ ಒಡವೆ ಮಾಡಿಸಿ ಬೇಡ ಅಂತಿನ, ಕಾಸಿನ ಸರ ಮಾಡಿಸಿ ಬೇಡ ಅಂತಿನ, ಕಳ್ಸರ ಮಾಡಿಸಿ ಬೇಡ ಅಂತಿನ, ಓಲೆ ಮಾಡಿಸಿ ಬೇಡ ಅಂತಿನ, ಜುಮ್ಕೆ ಮಾಡಿಸಿ ಬೇಡ ಅಂತಿನ, ಕಡ್ಲೆಕಾಯಿ ಸರ ಮಾಡಿಸಿ ಬೇಡ ಅಂತಿನ. ಆತ ನೋಡ್ದ, ಓಹೋ ಇವಳಿಗೆಲ್ಲ ಒಡವೆ ಚಿಂತೆ ಅಂತ ಹೋದ. ತಾಯಿ ಬಂದು ಮಗಳಿಗೆ ಹೇಳಿಲ್ಲಂತೆ. ಮಗಳಿಗೆ ಹೇಳ್ತಿದ್ದಾಳೆ, ಅಮ್ಮ ನೋಡೆ, ನಿಮ್ಮಪ್ಪ ನನ್ನ ಕೇಳೋದನ್ನ, ನಿನಗೆ ಯಾವ ತರ ಒಡವೆ ಮಾಡಿಸ್ಲಿ, ಕಳ್ಸರ ಮಾಡಿಸ್ಲಾ, ಕಾಸಿನ ಸರ ಮಾಡಿಸ್ಲಾ, ಓಲೆ ಮಾಡಿಸ್ಲಾ, ಜುಮ್ಕಿ ಮಾಡಿಸ್ಲಾ ಅಂತ ಕೇಳ್ತಾರಲ್ಲ, ನಾನು ನಿಂಗೆ ಕೇಳಬಹುದೇನೆ? ಅದಕ್ಕೆ ಮಗಳು ಹೇಳಿದ್ಲಂತೆ, ಅಮ್ಮ ನನ್ನ ಯಾಕಮ್ಮ ಕೇಳ್ತೀಯ ನೀನು, ನನ್ನ ಯಾಕಮ್ಮ ಕೇಳ್ತೀಯ, ನೀನ್ ಇಂಥವ್ರು ಮದುವೆ ಮಾಡ್ಕೊಂಡ್ರೆ ಮಾಡ್ಕೊಂತೀನಮ್ಮ, ಅದು ಯಾವ ದೊಡ್ಡ ವಿಚಾರ? ಮಗಳಿಗೆ ಮದುವೆ ಚಿಂತೆ. ಆಗ ಮಗಳು ಬಂದು ಮನೆ ಕೆಲಸ ಮಾಡೋಳಿಗೆ ಹೇಳ್ತಾಳೆ, ಅಮ್ಮ ನೋಡೆ, ನಮ್ಮ ತಾಯಿ ನನ್ನನ್ನು ಕೇಳೋದನ್ನ, ನೀನ್ ಎಂಥವ್ರು ಮದುವೆ ಮಾಡ್ಕೊಳ್ತೀಯಾ, ಎಂಥವ್ರು ಮದುವೆ ಮಾಡ್ಕೊಳ್ತೀಯಾ ಅಂತ ನನ್ನ ಕೇಳ್ತಿದ್ದಾಳಲ್ಲ, ನಾನು ನಿಂಗೆ ಕೇಳಬಹುದೇನೆ? ಅದಕ್ಕೆ ಆಯಮ್ಮ ಹೇಳ್ತಾಳೆ, ಅಮ್ಮ ನೀವು ತಂಗಳಾದ್ರೂ ಹಾಕಿ ತಿಂತೀನಿ, ಬಿಸಿನಾದ್ರೂ ಹಾಕಿ ತಿಂತೀನಿ, ನನ್ನ ಯಾಕಮ್ಮ ಕೇಳ್ತೀರಾ? ಅಂದ್ರೆ ಈ ಲೋಕದಲ್ಲಿ ಒಂದು ಚಿಂತೆ, ಹಲವಾರು ಚಿಂತೆಗಳನ್ನು ದೂರ ಮಾಡಬಹುದಾದಂತ ಜಗದೇಶ್ವರಿ ಆಗಿರಬಹುದಾದಂತ ಆದಿಶಕ್ತಿ ಮಹಾಮಾಯೆ ನಾರಾಯಣಿ ಮಹಾಲಕ್ಷ್ಮಿ ಆ ತಾಯಿಯ ಕರುಣೆಯಿಂದಾಗಿ ಯಥೇಚ್ಛವಾಗಿ ಮಳೆ ಬೆಳೆಯಿಂದಾಗಿ ಕಾಲ ಕಳೆಯುತ್ತಾ ಇದೆ. ಕಾಲ ಕಳೆಯುತ್ತಿದ್ದರೆ ಅಲ್ಲಿ ಅರಸರ ವಂಶದಲ್ಲಿ ಆ ವಂಶವೇ ಉದ್ಧಾರವಾಗತಕ್ಕಂಥ ಮಹಾಮಾತೆ ಈ ಲಕ್ಷ್ಮಿಯ ವರಪ್ರಸಾದದಿಂದಾಗಿ ಸಿರಿವಂತರಾಗುತ್ತಿದ್ದಾರೆ. ಸಿರಿವಂತರಾಗಿ ಕಾಲ ಕಳೆಯುತ್ತಾ ಇದೆ. ಹೀಗೆ ಕಾಲ ಕಳೆಯುತ್ತಾ ಹೋಗುವಾಗ ಅವಸಾನ ಕಾಲ ಈತನಿಗೆ ಪ್ರಾಪ್ತವಾಯಿತು. ಅಬ್ಬಯ್ಯನಿಗೆ ಅವಸಾನ ಕಾಲ ಪ್ರಾಪ್ತವಾದರೆ ತನ್ನ ತಮ್ಮನಿಗೆ ಹೇಳ್ದ, ಅಪ್ಪ ನಾನು ಇನ್ನು ಮುಂದೆ ಲಕ್ಷ್ಮಿ ಪೂಜೆ ಮಾಡಲಿಕ್ಕೆ ಅಶಕ್ತನಾಗಿ ಹೋಗಿದ್ದೀನಿ ಕಣಯ್ಯ, ಇನ್ನು ಮುಂದೆ ಆ ತಾಯಿ ಪೂಜೆಯನ್ನ ನೀನೇ ಮಾಡ್ಕೊಂಡು ಹೋಗಬೇಕು. ಆಯ್ತಣ್ಣ, ಹಾಗೆ ಆಗಲಣ್ಣ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ದ. ಹೀಗೆ ಸಾಂಗವಾಗಿ ಪೂಜೆಯನ್ನು ಮಾಡಿಕೊಂಡು ಬರ್ತಿದ್ದಾರೆ. ಬರುವಾಗ ಒಂದು ದಿವಸ ಈತನ ಮನೆಯಲ್ಲಿ ಏನಾಗಿದೆ, ತಾನು ಮಲಗಿರುವಾಗ ಸ್ವಪ್ನದಲ್ಲಿ ಮಹಾಲಕ್ಷ್ಮಿ ಅಯ್ಯ ಈತನಿಗೆ ಗೋಚರವಾಗಲಿಲ್ಲ. ಯಾರು? ದೇವತೆಯನ್ನ ಸ್ವಪ್ನದಲ್ಲಿ ಕಾಣುವಾಗ. ನಾವು ಮಲಗುವಾಗ ಒಳ್ಳೊಳ್ಳೆ ಸ್ವಪ್ನಗಳು ಬೀಳಬೇಕು ಅಂತಂದ್ರೆ ದೇವರನ್ನ ನೆನೆಸಿ, ಗುರು ಹಿರಿಯರನ್ನ ನೆನೆಸಿ, ಆ ತಂದೆ ತಾಯಿಗಳನ್ನ ನೆನೆಸಿ ಮಲಗಿದ್ರೆ ಒಳ್ಳೊಳ್ಳೆ ಸ್ವಪ್ನಗಳೇ ಬೀಳುತ್ತೆ. ಬಹುಜನ ಇಲ್ಲದೇ ಇರೋ ವ್ಯಾಪಾರ ವ್ಯವಹಾರಗಳನ್ನು ಮನಸ್ಸಿನಲ್ಲಿ ಹಚ್ಚಿಕೊಂಡು ಮಲಗುತ್ತಾರೆ, ಅದೇ ಬೀಳುತ್ತೆ. ಲೆಕ್ಕ ಹಾಕೋನ್ ಮನಸ್ಸಲ್ಲಿ ಲೆಕ್ಕಾಚಾರವೇ ಬೀಳುತ್ತೆ. 48, 56, 94 ಅಂತಿರ್ತಾನೆ.
ಜಗಳಾಡೋ ಸ್ವಪ್ಪದಲ್ಲಿ ಜಗಳ ಶಾರ್ವೆ ಬೀಳುತ್ತೆ. ಹಿಡ್ಕೊಳ್ಳೋವನ್ನ ಓದಿಯೋ ಅಂತಾನೆ. ಪಕ್ಕದಲ್ಲಿ ಮಲಗಿರೋ ಅವ್ರಿಗೆ ಭಯವಾಗೋ ಹಾಗೆ. ಇಲ್ಲಿ ಮಲಗಿರುವಾಗ ಈತನಿಗೆ ಸ್ವಪ್ನವಾಯಿತಂತೆ. ಸ್ವಪ್ನದಲ್ಲಿ ಮಹಾಮಾಯೆ ಲಕ್ಷ್ಮಿ ಆ ತಾಯಿ ಹೇಳ್ತಿದ್ದಾಳೆ, ಅಪ್ಪ ಅಯ್ಯ, ನಾನು ನಿನ್ನ ಮನೆಯಲ್ಲಿ ವಾಸ ಮಾಡಿಕೊಂಡಿದ್ದೆ. ನಿಮ್ಮ ಅಣ್ಣ ನನ್ನನ್ನು ಪೂಜೆ ಮಾಡ್ತಿದ್ದ. ಇನ್ನು ಮುಂದೆ ನಾನಿಲ್ಲಿರಲು ಸಾಧ್ಯವಿಲ್ಲ ಕಣಯ್ಯ, ಸಾಧ್ಯವಿಲ್ಲ. ಇಲ್ಲಿ ಅಮಂಗಲ ಜಾಸ್ತಿ ಆಗುತ್ತಿದೆ. ಆದ್ದರಿಂದ ನನ್ನನ್ನ ಊರ ಮುಂಭಾಗದಲ್ಲಿ ಒಂದು ಗುಡಿಯನ್ನು ಕಟ್ಟಿಸು. ಗುಡಿಯನ್ನು ಕಟ್ಟಿಸು ಅಂದರೆ ಆದೇಶವನ್ನು ಹೊತ್ತಂತ ಹಬ್ಬಯ್ಯನ ತಮ್ಮ ಲಕ್ಷ್ಮಿಯ ವರಪ್ರಸಾದದಿಂದಾಗಿ, ಆಕೆಯ ಕರುಣೆಯಿಂದಾಗಿ ಒಂದು ಸಣ್ಣ ಗುಡಿಯನ್ನು ಕಟ್ಟಿದ್ದಾನೆಯಂತೆ. ಗುಡಿಯನ್ನು ಕಟ್ಟಿ ಮನೆಯಿಂದ ಲಕ್ಷ್ಮಿ ಊರ ಮುಂಭಾಗದಲ್ಲಿ ಸಣ್ಣ ಗುಡಿಯಲ್ಲಿ ವಾಸ ಮಾಡಲು ಬಂದರೆ ಅಂದಿನಿಂದ ಇವರಿಗೆ ಬಡತನ ಪ್ರಾಪ್ತವಾಯಿತು. ತಿನ್ನಲನ್ನವಿಲ್ಲದೆ ಸೊರಗಿ ಬೆಂಡಾಗಿ ಬಂದು ಆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡುತ್ತಾ, ಹಂಬ, ಹೇ ಜಗಜ್ಜನನಿ ಮಹಾಲಕ್ಷ್ಮಿ, ನಮ್ಮನ್ನು ಕಾಪಾಡು ಎಂಬುದಾಗಿ ತದೇಕ ಚಿತ್ತನಾಗಿ ಪ್ರಾರ್ಥನೆ ಮಾಡುತ್ತಿದ್ದಾನೆಯಂತೆ. ಪಂಕಜ ನೇತ್ರೇ ಪರಮ ಪವಿತ್ರೇ ಪಾವನ ಗಾತ್ರೇ ಸುಚರಿತ್ರೇ ಬಿಂಬಾಧರೇ ಆನಂದ ಸಾಗರೇ ಬಿಂಬಾಧರೇ ಆನಂದ ಸಾಗರೇ ಸುರುಚಿರ ಸುಗುಣ ಭರಣಗರೇ ಸುರುಚಿರ ಸುಗುಣ ಭರಣಗರೇ ಅಂಬಾ ಸುರನರ ಸೇವಿತೆ ಜಗದದಿ ವಂದಿತೆ ಸುರನರ ಸೇವಿತೆ ಜಗದದಿ ವಂದಿತೆ ಶುಭ ಫಲದಾತೆ ಲಕ್ಷ್ಮೀ ಮಾತೆ ಶುಭ ಫಲದಾತೆ ಲಕ್ಷ್ಮೀ ಮಾತೆ ಪರತರ ಮಾರ್ಗ ಸುನೀತೆ ವಿನೀತೆ ಪರತರ ಮಾರ್ಗ ಸುನೀತೆ ವಿನೀತೆ ಪರಲ್ ಜ್ಯೋತಿ ವರ ರೂಪೆ ಮಾನಿತೆ ಮಾತೆ ಅಂಬಾ ನನ್ನನ್ನು ಕಾಪಾಡು ಎಂಬುದಾಗಿ ಅನೇಕ ವಿಧವಾಗಿ ತಾನು ಪ್ರಾರ್ಥನೆ ಮಾಡುತ್ತಿದ್ದಾನೆಯಂತೆ. ಹೀಗೆ ಕಾಲ ಕಳೆಯುತ್ತಾ ಹೋಗುತ್ತಾ ಇದೆ. ಒಂದು ದಿವಸ 4 ಜನ ಕಳ್ಳರು ನೇರವಾಗಿ ಗೊರವನಹಳ್ಳಿಗೆ ಬಂದು ಮಹಾಮಾತೆ ಲಕ್ಷ್ಮೀ ದೇಗುಲವನ್ನ ಪ್ರವೇಶ ಮಾಡಿ ಅಲ್ಲಿರಬಹುದಾದಂತಹ ಆಭರಣವನ್ನು ಕದಿಯಲು ಅವನಿಸುತ್ತಿರುವಾಗ ದೇಗುಲದ ಒಳಗಡೆ ಪ್ರವೇಶ ಮಾಡಿದರು. ಆ ಸಣ್ಣ ಚಿಕ್ಕದಾದ ಗುಡಿ ದೇಗುಲದ ಒಳಗಡೆ ಹೋಗಿ ಮಹಾಲಕ್ಷ್ಮಿಯ ಮೈ ಮೇಲಿರಬಹುದಾದಂತ ಆಭರಣವೆಲ್ಲವನ್ನ ಕದ್ದು ದೋಚಿ ಬರುತ್ತಿದ್ದಾರೆ. ಇನ್ನೇನು ಬಂದ್ಬಿಡ್ಬೇಕು, ಹೊರಗಡೆ ಹೋಗಬೇಕು ಅನ್ನುವಾಗ ಮಹಾಮಾಯೆ ಜಗಜ್ಜನನಿ ಮಹಾಲಕ್ಷ್ಮಿ ಆಕೆಯ ಪ್ರಭಾವದಿಂದಾಗಿ ಆ ಬಂದಂತ 4 ಜನ ಕಳ್ಳರಿಗೆ ಕಣ್ಣು ಕಾಣದಂತ ಹಾಗೆ ಕೂತಿದ್ದ. ಬೆಳಗಾಯಿತು. ಈ ಹಬ್ಬಯ್ಯನ ತಮ್ಮ ದಿನನಿತ್ಯದಂತೆ ತಾನು ಸೇವೆಯನ್ನು ಮಾಡುವ ಸಲುವಾಗಿ ಒಂದು ಲೋಟದಲ್ಲಿ ಹಾಲನ್ನು ಹಿಡಿದು ದೇವಿಗೆ ಅರ್ಪಣೆ ಮಾಡಬೇಕು ಎಂಬುದಾಗಿ ಬರುತ್ತಿದ್ದಾನೆ. ಬರುವಾಗ ಈ 4 ಜನ ಕಳ್ಳರನ್ನು ನೋಡಿದ. ಯಾರಾಗಿರಬಹುದು ಇವರು? ಅಯ್ಯ, ಯಾರು ನೀವು? ಸ್ವಾಮಿ, ನಾವು ಹೀಗೆ ಕಳ್ಳತನ ಮಾಡಲಿಕ್ಕೆ ಬಂದ್ವಿ. ಈ ಒಡವೆಗಳನ್ನು ದೋಚಿಕೊಂಡು ಹೋಗ್ಬಿಡ್ಬೇಕು ಅಂತ ಬಂದ್ವಿ. ಆದರೆ ನಮಗೆ ಮುಂದೆ ಹೋಗಲಿಕ್ಕೆ ದಾರಿ ಕಾಣದೆ 2 ಕಣ್ಣುಗಳು ಕಾಣದಾಗಿದ್ದು ಸ್ವಾಮಿ. ಅಪ್ಪ, ಹಾಗಾದ್ರೆ ಒಂದು ಕೆಲಸ ಮಾಡಿ, ನೀವು ಯಾರ ಮಹಿಮೆಯಿಂದಾಗಿ ನೀವು ಕಣ್ಣುಗಳನ್ನು ಕಳ್ಕೊಂಡಿದ್ದೀರಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿ. ಸಮುದ್ರ ರಾಜತನಯೇ ಚಂದ್ರ ಸೋದರಿ ಕ್ಷೀರಸಾಗರ ಶೇಷ ಪರ್ಯಂಕ ಶಯನೋ ನಾರಾಯಣ
ಹೃತ್ಕಮಲ ನಿವಾಸಿನಿ ಕಮಲ ನಯನೆ ಕಮಲವದನೆ ಕಮಲಹಸ್ತೆ ಅಷ್ಟೈಶ್ವರ್ಯಾದಿಷ್ಟೇಶ್ವರಿ ದಡ್ಡ ದಾರಿದ್ರ್ಯ ನಿವಾರಿಣಿ ನಾರಾಯಣಿ ನಮೋಸ್ತುತೆ ನಮಃ. ಅಮ್ಮ, ನಮ್ಮನ್ನು ಕಾಪಾಡುವ ಭಾರ ನಿನ್ನದು ಎಂಬುದಾಗಿ ಬಂದಂತ 4 ಜನ ಕಳ್ಳರು ಆ ತಾಯಿಯನ್ನು ಪ್ರಾರ್ಥನೆ ಮಾಡಿದರು. ಈ ತಾಯಿ ಇವರ ಪ್ರಾರ್ಥನೆಗೆ ಮೆಚ್ಚಿ ಅಶರೀರವಾಣಿ ರೂಪದಲ್ಲಿ ನುಡಿಯುತ್ತಿದ್ದಾಳೆಯಂತೆ. ಅಯ್ಯ, ನೀವು ಎಳನೀರನ್ನ ತಂದು ಮಣ್ಣನ್ನು ಬೆರೆಸಿ ನನ್ನ ಗುಡಿಗೋಪುರವನ್ನು ಕಟ್ಟಿದರೆ ಕಳೆದು ಹೋಗಿರುವ ನಿಮ್ಮ ಕಣ್ಣು ಮತ್ತೆ ಪ್ರಾಪ್ತವಾಗುತ್ತೆ ಎಂಬುದಾಗಿ ಅಶರೀರವಾಣಿಯಾಗಿ ಅದೃಶ್ಯರಾಗಿದ್ದಾರೆಯಂತೆ. ಅದೃಶ್ಯರಾದ ಮೇಲೆ ಅವರ ಆಜ್ಞಾನುಸಾರವಾಗಿ ಬಂದಂತ 4 ಜನ ಕಳ್ಳರು ಎಳನೀರನ್ನು ತಂದು ಅದರಲ್ಲಿ ಮಣ್ಣನ್ನು ಕಲಸಿ ಗುಡಿಗೋಪುರವನ್ನು ಕಟ್ಟಿದರಂತೆ. ಗುಡಿಗೋಪುರವನ್ನು ಕಟ್ಟಿ ಅನನ್ಯ ಭಕ್ತಿಯಿಂದ ಆ ಲಕ್ಷ್ಮಿಯನ್ನು ಪೂಜೆ ಮಾಡುತ್ತಾ, ಅಮ್ಮ ಜಗದಂಬ, ನಿನ್ನ ಮಹಿಮೆ ಅಪಾರವಾದದು ತಾಯಿ ಎಂಬುದಾಗಿ ಆ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಮಹಿಮೆ ಕೇಳಿ ಎನಿತು ಬಂದೆವೋ ಲಕ್ಷ್ಮಿ, ನಿನ್ನ ಮಹಿಮೆ ಕೇಳಿ ಎನಿತು ಬಂದೆವೋ. ನಿನ್ನ ಕರುಣಾದು ಯಮಗಿರಲಿ ಅನುದಿನದಲ್ಲಿ, ನಿನ್ನ ಕರುಣಾವು ಯಮಗಿರಲಿ ಅನುದಿನದಲ್ಲಿ. ಅನುದಿನದಲ್ಲಿ ಭಜಿಸುವೆವು, ಅನುದಿನದಲ್ಲಿ ಭಜಿಸುವೆವು ಕರುಣೆ ತೋರಿ, ಕರುಣೆ ತೋರಿಸಲಗು ಎಮ್ಮನೋ ಲಕ್ಷ್ಮಿ, ನೀನು ಕರುಣೆ ತೋರಿಸಲಗು ಎಮ್ಮನೋ. ಅಮ್ಮ, ನನ್ನನ್ನು ಕಾಪಾಡು ಎಂಬುದಾಗಿ ಅನೇಕ ವಿಧವಾಗಿ ತಾಯಿಯ ಮಹಿಮೆಯನ್ನು ಕೊಂಡಾಡುತ್ತಾ 4 ಜನ ಬಂದಂತ ಕಳ್ಳರಿಗೆ ಆ ಮಹಾತಾಯಿಯ ಕರುಣೆಯಿಂದಾಗಿ ಕಣ್ಣು ಪ್ರಾಪ್ತವಾಗಿದೆಯಂತೆ. ಕಣ್ಣು ಪ್ರಾಪ್ತವಾದರೆ 4 ಜನ ಬಂದವರು ಮಹಾಲಕ್ಷ್ಮಿಗೆ ವಂದಿಸಿ ಆಕೆಯ ಆಶೀರ್ವಾದವನ್ನು ಬೇಡುತ್ತಾ ಆಕೆಯ ಮಹಿಮೆಯನ್ನು ಕೊಂಡಾಡುತ್ತಾ ನೇರವಾಗಿ ಪ್ರಯಾಣ ಮಾಡಿಸಿದರು. ಇಲ್ಲಿ 100 ವರ್ಷದ ಹಿಂದಿನ ಮಾತನ್ನು ಹೇಳುವುದಾದರೆ, ಮಹಾಲಕ್ಷ್ಮಿ ಆ ಲಕ್ಷ್ಮಿಯ ಹಂಸಾಂಬುದಿಯಲ್ಲಿ ಅವತಾರ ಮಾಡಿರಬಹುದಾದಂತ ಮುದ್ದುರಾಜಮ್ಮನ ಕತೆ. ತುಮಕೂರಿನಿಂದ ಕೊರಟಗೆರೆ ರಸ್ತೆಯಲ್ಲಿ ಹಿರೇದೊಡ್ಡಗಂಡುಗಲ್ಲು ಎಂಬ ಗ್ರಾಮದಲ್ಲಿ ಅರಸುಮನತನದಲ್ಲಿ ಅವತರಿಸಿದ್ದಾಳೆಯಂತೆ ಈ ಮುದ್ದುರಾಜಮ್ಮ ಎಂಬತಕ್ಕಂಥ ಬಹಳ ಅತಿರೂಪಲಾವಣ್ಯವತಿಯಾದಂಥ ವಧು ತಂದೆಯ ಮನೆಯಲ್ಲಿ ಬೆಳೆಯುತ್ತಿದ್ದಾಳೆ. ದಿನವೊಂದು ವಾರವೊಂದು 3-4 ತೆರದಿ ಕಳೆಯೇ, ದಿನ 1-2 ಹೀಗೆ ವಾರಗಳ ಕಳೆದು, ವಾರ 1-2 ತರದಿ ಮಾಸಗಳು ಹುರುಳಿ, ಮಾಸ 1-2 ತರದಿ ವರ್ಷಗಳು ಕಳೆದು ಹೋಗ್ತಾ ಇದ್ರೆ ಪಾಣಿಗ್ರಹಣ ಸಮಯ ಪ್ರಾಪ್ತವಾಗಿದೆಯಂತೆ. ಮಹಾತಾಯಿ ಪಾಣಿಗ್ರಹಣ ವಿಧಿಯ ಸಮಯ ಪ್ರಾಪ್ತವಾದರೆ ಈ ತಾಯಿ ಅದೇ ಗ್ರಾಮದಲ್ಲಿರಬಹುದಾದಂತ ಈನ ಜಾತಿಯ ಒಬ್ಬ ಯುವಕನನ್ನ ಪ್ರೇಮಿಸಿ ಆತನನ್ನೇ ಮದುವೆಯಾಗಬೇಕು ಎಂಬುದಾಗಿ ತಾನು ಸಂಕಲ್ಪ ಮಾಡಿದರೆ ಈ ವಿಷಯ ಅವರ ಮನೆಯಲ್ಲಿ ಊರಿನವರಿಗೆಲ್ಲ ಗೊತ್ತಾದರೆ ಮನೆಯವರು ದೊಡ್ಡವರು ಹೇಳಿದರು, ಅಮ್ಮ ಮುದ್ದುರಾಜಮ್ಮ, ಬೇಡಮ್ಮ, ನೀನು ಈ ರೀತಿ ಆ ಹೀನ ಜಾತಿಯ ಯುವಕನನ್ನು ಮದುವೆಯಾಗಲಿಕ್ಕೆ ಇಚ್ಛೆ ಪಡಬೇಡ ತಾಯಿ. ನಾವು ಅರಸು ನಂತರದಲ್ಲಿ ಅವತಾರ ಮಾಡಿದವರು, ನಮ್ಮ ವಂಶವೆಲ್ಲಿ ಅವರ ವಂಶವೆಲ್ಲಿ, ನಾವೆಲ್ಲಿ ಅವರೆಲ್ಲಿ, ಅಮ್ಮ ನಮ್ಮ ಜಾತಿಯಲ್ಲಿ ಅವರ ಜಾತಿಯಲ್ಲಿ, ಬೇಡ ಮಗಳೇ, ನೀನು ಈ ಕಾರ್ಯವನ್ನು ಮಾಡಬೇಡಮ್ಮ. ಹಾಗಂತಂದ್ರೆ ಆ ಮುದ್ದುರಾಜಮ್ಮ ನಗುತ್ತಾಳೆ, ಏನಂದ್ರಿ? ಜಾತಿ ಜಾತಿ ಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿ ಇರಬೇಡ ದೇವನಲ್ಲಿ ಜಾತ ಸರ್ವಜ್ಞ. ಅಮ್ಮ, ಲೋಕದಲ್ಲಿ ಇರುವುದೇ 2 ಜಾತಿ. ಅದಾವುದು ಅಂದರೆ ಗಂಡು ಜಾತಿ, ಮತ್ತೊಂದು ಹೆಣ್ಣು ಜಾತಿ. ಹೀಗಿರುವಾಗ ನೀವು ಆ ಯುವಕನ ಮದುವೆಯಾಗಬಾರದು ಎಂಬುದಾಗಿ ಹೇಳ್ತಿರುವಿರ? ಇಲ್ಲ, ಏನಾದರಾಗಲಿ ನಾನು ಆತನನ್ನೇ ವಿವಾಹವಾಗುವುದು ಎಂಬುದಾಗಿ ಮುದ್ದುರಾಜಮ್ಮ ಹಠವನ್ನು ಹಿಡಿದಿದ್ದಾಳೆ. ಹಠ ಬಿಡಿದರೆ ಅವರ ಮನೆಯಲ್ಲಿ ದೊಡ್ಡವರು ಹಿರಿಯರೆಲ್ಲ ಹೇಳಿದರು, ಅಮ್ಮ ಬೇಡಮ್ಮ,
ಮುದ್ದುರಾಜಮ್ಮ, ನನ್ನ ಮಾತನ್ನು ಕೇಳು. ಆ ಯುವಕನ ಮದುವೆ ಆಗುವುದು ಬೇಡ. ಜಾತಿಹೀನನ ಮನೆಯಲ್ಲಿ ನೀನು ಕಾಲಯಾಪನೆ ಮಾಡುವುದನ್ನು ನಾವು ನೋಡೋಕ್ಕಾಗಲ್ಲ ಕಡೆ. ಬೇಡಮ್ಮ, ನನ್ನ ಮಾತನ್ನು ಕೇಳು. ಆ ಮದುವೆ ಆಗೋದು ಬೇಡ ತಾಯಿ. ಅಂದರೆ ಇಲ್ಲ, ಏನಾದರಾಗಲಿ ನಾನು ಆತನನ್ನೇ ಪಾಣಿಗ್ರಹಣ ಮಾಡುವುದು, ಆತನನ್ನೇ ವಿವಾಹವಾಗುವುದು ಎಂಬುದಾಗಿ ಸಂಕಲ್ಪ ಮಾಡಿದಳಂತೆ. ಸಂಕಲ್ಪ ಮಾಡುತ್ತಿದ್ದರೆ ಇಲ್ಲಿ ಇವನ ಮನೆಯಲ್ಲಿ ಆತನಿಗೆ ಕೊಡಲು ಇಷ್ಟವಿಲ್ಲ. ಮನೆಯಲ್ಲಿ ವಿರೋಧವಾಗಿ, ಆ ತಾಯಿಗೆ ವಿರೋಧವಾಗಿ ನಡೆಯುತ್ತಿದ್ದಾರೆ. ಆ ತಾಯಿ ಹಠ ಬಿಡುತ್ತಿದ್ದಾಳೆ, ಆತನನ್ನೇ ಮದುವೆ ಆಗಬೇಕು ಎಂಬುದಾಗಿ. ಏನಾದರಾಗಲಿ ನಾನು ಆ ಯುವಕನನ್ನೇ ಮದುವೆ ಆಗುವುದು ಎಂಬುದಾಗಿ ಸಂಕಲ್ಪ ಮಾಡಿದ್ದಾಳೆ. ಆಗ ಈ ವಿಷಯವೆಲ್ಲ ಊರಿನವರಿಗೆಲ್ಲ ಗೊತ್ತಾಗಿದೆ. ಊರಿನ ಪ್ರಮುಖರು ಬಂದು ಆ ಮುದ್ದುರಾಜಮ್ಮನವರ ಮನೆಯಲ್ಲಿ ಹೇಳ್ತಿದ್ದಾರೆ, ಅಪ್ಪ ನನ್ನ ಮಾತನ್ನು ಕೇಳು. ಆ ಮಗು ಒಪ್ಪಿರತಕ್ಕಂತ ವರನಿಗೆ ನಿನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡು ಅಂದರೆ ಒಲ್ಲದ ಮನಸ್ಸಿನಲ್ಲಿ ಅವರಿಗೆ ಮನ್ನಣೆಯನ್ನು ಇತ್ತು. ಹಾಗೆ ಆಗಲಿ, ಆ ತಾಯಿ ಒಪ್ಪಿರಬಹುದಾದಂತಹ ವರನಿಗೆ ಕೊಟ್ಟು ವಿವಾಹ ಮಾಡುವುದಾಗಿ, ಸಂಭ್ರಮದಿಂದ ಮದುವೆ ಮಾಡುವುದಾಗಿ ಆಶೀರ್ವಾದ ಮಾಡುತ್ತೇವೆ ಎಂಬುದಾಗಿ ಒಲ್ಲದ ಮನಸ್ಸಿನಲ್ಲಿ ಹೇಳಿದರೆ ಇಲ್ಲಿ ಮದುವೆಗೆಲ್ಲ ಸಿದ್ಧ ಮಾಡುತ್ತಿದ್ದಾರೆ. ಪೂರ್ವದಲ್ಲೂ ಸಹ ಮದುವೆಗೆ ಅಲಂಕಾರ ಮಾಡುವಾಗ, ಸಿದ್ಧ ಮಾಡುವಾಗ ಬಹಳ ಚಂದವಾಗಿ ಹಂದವಾಗಿ ಮಾಡ್ತಾ ಇದ್ರು. ಬುರುಜು ಕನ್ನಡಿ ಮೇಲ್ಕಟ್ಟುಗಳು, ತರತರ ಚಿತ್ರದ ಪರಿಗೊಂಬೆಗಳು, ಕಸ್ತೂರಿ ಸಾರನೆ ತಿದ್ದು ತಲಿಗರು, ಕಮನೀಯ ಕಾಂತಿ ಕಂಗೊಳಿಸುವುದು, ಶುಕಪಿಕ ಮಯೂರ ಸಾರಂಗಗಳು, ಸಾಲ ಮಲ್ಲಿಗೆಯ ಪುಲ್ಲ ಪುಷ್ಪದ ನೀಲ ಕುಸುಮ ಪರಿಶೋಂಬಿತ ತಳಿರು, ಓಂಕಾರ ಉಚ್ಚರಿಪ ಮುನಿವರರ ಕಂಡು ಬೆರಗಾದರು. ಹರಿವನದಿ ತೀರ ಸುರಿವ ಮಧುಸಾರ ಮೆರವ ಶೃಂಗಾರದಾಗರಂ, ವೇದಗಳ ಸಾರ ಮೆರವರದಿ ಪೂರಯದಿಯ ಮಹಿಮೆಗಳ ಪಾರಂ, ದುರಿತ ದೂರವರ ಭರಿತ ಸಾರವರ ಹಿದುಗಾನಂದ ಸಾಗರ, ಆನಂದ ಸಾಗರ. ಮದುವೆಗೆಲ್ಲ ಸಿದ್ಧ ಮಾಡುತ್ತಿದ್ದರೆ ಪೂರ್ವದಲ್ಲೆಲ್ಲ ಹೇಳ್ತಾ ಇದ್ರು. ಮದುವೆ ಆಗುವಾಗ ಗಂಡ ಹೆಂಡತಿ ಇಬ್ಬರು ಬಂದು ಆಶೀರ್ವಾದ ಮಾಡುವಾಗ ದೊಡ್ಡವರ ಪಾದಕ್ಕೆ ನಮಸ್ಕಾರ ಮಾಡಿದ್ರೆ, ದೀರ್ಘಾಯುಷ್ಮಾನ್ ಭವ, ಶುಭಂ ಭೂಯಾತ್, ಮಂಗಳಮಸ್ತು, ಸಕಲ ಇಷ್ಟಾರ್ಥ ಸಿದ್ಧಿರಸ್ತು. ಇವೆಲ್ಲ ಆಶೀರ್ವಾದಗಳು. ಪೂರ್ವದಲ್ಲಿ ಆ ಆಶೀರ್ವಾದ ಮಾಡುವೆ ಒಂದು ಚಂದ. ಆ ಮದುವೆ ಆದ ಗಂಡ ಹೆಂಡತಿರು ಮಂಟಪದಲ್ಲಿ ಕುಳಿತಿದ್ದರೆ ದೊಡ್ಡವರು ಹೇಳ್ತಿದ್ರು, ಅಪ್ಪ ನೀನು ಮದುವೆ ಆಗ್ತಾ ಇದ್ದಿ ಕಣೋ, ಅಯ್ಯ ನೀನು ನಿನ್ನ ಹೆಂಡತಿಗೆ ಹಾರವನ್ನು ಹಾಕುವಾಗ ನೀನು ಹಾರೇಳಿ ಹಾರವನ್ನು ಹಾಕಪ್ಪ ಅಂತ ಹಾಗೆಲ್ಲ ಹೇಳ್ತಾ ಇದ್ರು. ಪೂರ್ವದಲ್ಲಿ 8 ದಿವಸಗಳ ಕಾಲ ಮದುವೆ, 15 ದಿವಸಗಳ ಕಾಲ ಮದುವೆ, ಸಂಭ್ರಮದಿಂದ ಮದುವೆಗೆ ಏರ್ಪಾಡು ಮಾಡ್ತಾ ಇದ್ರು. ಈಗೆಲ್ಲ ಏನಾಗಿದೆ ಅಂತಂದ್ರೆ 8 ನಿಮಿಷಗಳ ಕಾಲ ಮದುವೆ, 2 ಹಾರ ಇಟ್ಕೊಳ್ಳೋದು, ನೇರವಾಗಿ ಕಚೇರಿಗೆ ಹೋಗೋದು. ಆ ಕಚೇರಿಯಲ್ಲಿ ಸಾಹೇಬರು ಕೇಳೋದು, ಸ್ವಾಮಿ ನಮ್ಮಿಬ್ಬರಿಗೂ ಮದುವೆ ಮಾಡಿ. ಅವ್ರು ಸಾಹೇಬರು ಕೇಳಿದ್ರು, ಏನಯ್ಯ ಮದುವೆ? ಅಪ್ಪ ನೀವಿಬ್ಬರು ಒಪ್ಕೊಂಡು ಬಂದಿದ್ದೀರಾ? ಸ್ವಾಮಿ ಒಪ್ಕೊಂಡೇ ಬಂದಿರೋದು, ಮದುವೆ ಮಾಡ್ರಿ ಎಂಬುದಾಗಿ 2 ಹಾರವನ್ನು ಬದಲಾಯಿಸಿಕೊಳ್ಳೋದು. ಕಚೇರಿಯಿಂದ ಬಸ್ ಸ್ಟ್ಯಾಂಡ್ ವರೆಗೂ ಕರ್ಕೊಂಡ್ ಬರ್ತಾನೋ ಇಲ್ವಾ ಆಕೆಯನ್ನು, ಮಧ್ಯ ಮಾರ್ಗದಲ್ಲಿ ಬಿಟ್ಟು ಹೋಗ್ಬಿಡ್ತಾನೆ. ಈಗ ಆ ಕಡೆ ಹೋಗೋದಕ್ಕಿಂತ ಇಲ್ಲಿ ಕಥೆಯಲ್ಲಿ ಮಹಾನುಭಾವಳಾಗಿರಬಹುದಾದಂತ ಮುದ್ದುರಾಜಮ್ಮ, ಲಕ್ಷ್ಮಿಯ ಅಂಶಾಂಬುದಿಯಲ್ಲಿ ಅವತಾರ ಮಾಡಿರಬಹುದಾದಂತ ಆ ತಾಯಿಗೆ ವಿವಾಹಕ್ಕೆಲ್ಲ ಸಿದ್ಧ ಮಾಡ್ತಿದ್ದಾರೆ. ಏನ ಆ ಎಮ್ಮನಿಗೆ ಸಂತೋಷ. ನನ್ನ ಮದುವೆ, ನನ್ನ ವಿವಾಹ, ನಾನು ಮದುವೆ ಆಗ್ತಿದ್ದೀನಿ ಅಂತ ಹೇಳಿ ಸಂಭ್ರಮದಿಂದ ಸಂತೋಷದಿಂದ ತಾನು ಸಂತೋಷಭರಿತರಾಗಿದ್ದರೆ, ಇಲ್ಲಿ ಯುವಕ ತಾನು ಹೀನ ಜಾತಿಯವನಾಗಿ ನನ್ನ ಯೋಗವೇ ಯೋಗ ಮುಂದೆ ಬರುವುದನ್ನು ಯಾರು ಕಂಡರಿಯಲಾರರು. ಲಲಾಟ ಲಿಖ್ಯತೆ ರೇಖಾ ಪರಮೇಷ್ಠಿನ ಶಿಕ್ಯತೆ, ಹಣೆಯ ಬರಹವನ್ನ ತಪ್ಪಿಸಲು ತ್ರಿನೇತ್ರಾದ ಪರಶಿವನಿಗೂ ತಾನು ತಪ್ಪಿದ್ದಲ್ಲ ಅಂದ ಮೇಲೆ ಮುಂದೆ ಬರುವ ವಿಚಾರವನ್ನು ಯಾರೂ ಹರಿಯುವುದಿಲ್ಲ. ಇಲ್ಲಿ ಈ ತಾಯಿ ಸಂತೋಷವಾಗಿದ್ದಾಳೆ, ಈ ಬಾಲಕನಿಗೆ ಸಂತೋಷ. ನಾನು ಮೈಸೂರು ಅರಸರ ಮನೆಯಲ್ಲಿ ವಿವಾಹವಾಗುತ್ತಿದ್ದೇನೆ ಎಂಬುದಾಗಿ ತಾನು ಸಂತೋಷಭರಿತನಾಗಿದ್ದಾರೆ. ಬರುವಾಗ ಗಂಡಿನ ಕಡೆಯವರೆಲ್ಲ ಬರ್ತಿದ್ದಾರೆ ದಿಬ್ಬಣಕ್ಕಾಗಿ ಬರುವಾಗ ಮುದ್ದುರಾಜಮ್ಮನ ತಂದೆ ತಾಯಿಗಳು ಅವರಿಗೆ ಗೊತ್ತಿಲ್ಲದೆ, ಅರಿವಿಲ್ಲದೆ, ತಿಳಿಯದೆ, ಮೋಸದಿಂದ, ಕುತಂತ್ರದಿಂದ ಗಂಡಿನ ಕಡೆಯವರು ಬರುವ ಮಾರ್ಗದಲ್ಲಿ ದೊಡ್ಡದಾದ ಒಂದು ಹಳ್ಳವನ್ನು ತೆಗೆಸಿದ್ದಾರೆ. ಹಳ್ಳವನ್ನು ತೆಗೆಸಿ ಅದರಲ್ಲಿ ವಿಷಪೂರಿತವಾದ ಮುಳ್ಳನ್ನು ಹಾಕಿದರು. ಆ ಹಳ್ಳದ ತುಂಬಾ ಮುಳ್ಳನ್ನು ತುಂಬಿದರೆ ಬರುವಂತ ಗಂಡಿನ ಕಡೆಯವರಿಗೆ ಗೋಚರವಾಗಲಿಲ್ಲ. ಬಾಲಕ ಬರುತ್ತಿದ್ದಾರೆ, ಮದುವೆಯ ಸಂಭ್ರಮ, ಆಶೆಯಿಂದ ದಡ 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 ಬರುತ್ತಿದ್ದಾರೆ. ಬರುವಾಗ ಗಂಡಿನ ಕಡೆಯವರು ಒಬ್ಬೊಬ್ಬರಾಗಿ ಎತ್ತಿನ ಗಾಡಿಗಳಲ್ಲಿ ಬರುತ್ತಿದ್ದರೆ ಮುಂದಿರಬಹುದಾದಂತ ಹಳ್ಳವನ್ನು ಕಾಣಲಿಲ್ಲ. ಬಂದಂತ ಗಾಡಿ ಎತ್ತುಗಳ ಸಹಿತವಾಗಿ ಅದರೊಳಗೆ ಢಮ್ಮನೆ ಬಿದ್ದರೆ ಈ ಹೆಣ್ಣಿನ ಕಡೆಯವರು ನೋಡಿದ್ರು, ಓಹೋ ಇವರನ್ನ ಈಗಲೇ ಸಂಹಾರ ಮಾಡಬೇಕು, ಇದು ಒಳ್ಳೆ ಸಮಯ ಎಂಬುದಾಗಿ ಭಾವಿಸಿ ಆ ಬಿದ್ದವರನ್ನ ಎತ್ತಲಿಕ್ಕೆ ಸಹಾಯ ಮಾಡಲಿಕ್ಕೆ ಬರ್ತಿದ್ದಾರೆಯಂತೆ. ಅಯ್ಯೋ ಸ್ವಾಮಿ ಬಿದ್ದೋಗ್ಬಿಟ್ರ, ಅಯ್ಯೋ ಬನ್ನಿ, ಕಾಣಲಿವೆ ಸ್ವಾಮಿ ಇಲ್ಲಿ ಹಳ್ಳ ಇರೋದು, ಬನ್ನಿ ಸ್ವಾಮಿ ಸಹಾಯ ಮಾಡ್ತೇವೆ ಎಂಬುದಾಗಿ ಹಳ್ಳದಲ್ಲಿ ಬಿದ್ದವರನ್ನ ಒಬ್ಬೊಬ್ಬರನ್ನಾಗಿ ಮೇಲೆ ಕೆತ್ತಿ ಎಲ್ಲರನ್ನು ಸಂಹಾರ ಮಾಡಿದರಂತೆ. ಸಂಹಾರ ಮಾಡಿ ಇಲ್ಲಿ ಕಡೆಯಲ್ಲಿ ಉಳಿದಿರಬಹುದಾದಂತ
ಆ ಮದುವೆಯಾಗಬಹುದಾದಂತಹ ಯುವಕನನ್ನ ಮುದ್ದುರಾಜಮ್ಮನ ತಂದೆ ನಿರ್ದಾಕ್ಷಿಣ್ಯವಾಗಿ ಹರಿತವಾದ ಖಡ್ಗದಿಂದ ಆತನ ಕುತ್ತಿಗೆಯನ್ನು ಎತ್ತಿ ಢಮ್ಮನೆ ಕತ್ತರಿಸಿದ. ಈ ವಿಷಯ ತಾಯಿ ಮುದ್ದುರಾಜಮ್ಮನಿಗೆ ತಿಳಿದಿದೆ. ಮುದ್ದುರಾಜಮ್ಮ ಸಂಕಟ ಪಡುತ್ತಿದ್ದಾಳೆ. ಏನು, ನನ್ನ ಗಂಡನು ಹತನಾದನೆ, ನನ್ನ ಗಂಡ ಸತ್ತು ಹೋಗ್ಬಿಟ್ನೆ. ಅಯ್ಯಯ್ಯೋ, ನಾನಿರುವುದು ಬೇಡ, ನಾನು ಈ ಕ್ಷಿತಿಯೊಳಗೆ ಬಾಳುವುದು ಬೇಡ. ರಮಣನಿಲ್ಲದ ನಾರಿ ಪರದ ಕಣ್ಣಿಗೆ ಮಾರಿ ಅಡೆದವರ ಎದೆಕುರುಳು ಕೊಯ್ಯುವಂತ ಚೂರಿ. ಯಾರಿಗೆ ಬೇಕು ಈ ಜೀವನ? ಪತಿಯಿಂದ ದೂರಳಾದ ಸತಿಯು ಕ್ಷಿತಿಯೊಳಗಿದ್ದೇನು ಸತ್ತೇನು? ಇಲ್ಲ, ನಾನು ಹೀರು ಬದುಕಿರಬಾರದು, ನಾನಿನ್ನು ಬದುಕಿರಬಾರದು ಎಂಬುದಾಗಿ ಸಂಕಲ್ಪ ಮಾಡಿ ಈ ತಾಯಿಗೆ ಹೇಳ್ತಿದ್ದಾಳೆ, ಅಮ್ಮ ನಾನಿನ್ನು ಬದುಕಿರಬಾರದು ಕಣಮ್ಮ. ಪತಿವಿಹೀನಳಾದ ಮೇಲೆ ನಾನು ಕ್ಷಿತಿಯೊಳಗೆ ಬಾಳುವುದು ಬೇಡ ಅಮ್ಮ. ಸಿದ್ಧ ಮಾಡುವ ಕ್ಷಿತಿಯನ್ನ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ. ಆಗ ಮುದ್ದುರಾಜಮ್ಮನ ತಾಯಿ ಹೇಳ್ತಿದ್ದಾಳೆ, ಮಗಳೇ ನೀನಿನ್ನೂ ಮದುವೆ ಆಗದೇ ಇರತಕ್ಕಂಥ ಕನ್ಯೆ ಕಣಮ್ಮ, ನೀನು ಹಾಗೆಲ್ಲ ಅಗ್ನಿ ಪ್ರವೇಶ ಮಾಡಬಾರದು ತಾಯಿ. ಇಲ್ಲಮ್ಮ, ನಾನು ಆತನಿಗೆ ಮನಸ್ಸೋತಿದ್ದೇನೆ, ಆತನನ್ನು ನಾನು ಅಂತರಾಳದಲ್ಲಿ ಆಗಲೇ ವಿವಾಹವಾಗಿದ್ದೇನೆ. ಆದ್ದರಿಂದ ಮುಂದೆ ವಿವಾಹವಾಗುವ ಪ್ರಶ್ನೆಯೇ ಬರುವುದಿಲ್ಲವಾದ್ದರಿಂದ ನಾನು ಬದುಕಿದ್ದರೂ ವ್ಯರ್ಥ. ಇದೋ ಸಿದ್ಧವಾಗಲಿ ಚಿತೆ. ಸಿದ್ಧವಾಗಲಿ ಚಿತೆ ಅಂದರೆ ಸಿದ್ಧವಾಗಿರಬಹುದಾದಂತಹ ಚಿತೆಯ ಮುಂದೆ ನಿಂತು ತಾಯಿ ಶಾಪ ಕೊಡುತ್ತಿದ್ದಾಳೆ. ಇನ್ನು ಮುಂದೆ ನಮ್ಮ ಕುಲದಲ್ಲಿ ಹೆಣ್ಣು ಮಕ್ಕಳೇ ಹುಟ್ಟದಿರಲಿ, ಗಂಡು ಮಕ್ಕಳಿಗೆ ಎಂದಿಗೂ ಏಳಿಗೆ ಆಗದಿರಲಿ ಎಂಬುದಾಗಿ ಶಾಪವನ್ನು ಇಟ್ಟಳು. ಶಾಪವನ್ನು ಇತ್ತಂತ ತಾಯಿ ಬೆಂಕಿಯ ಹೊಂಡದಲ್ಲಿ ಧುಮುಕುವಾಗ ತನ್ನ ಕರದಲ್ಲಿ ನಿಂಬೆಯ ಹಣ್ಣನ್ನು ಹಿಡಿದು ಧುಮುಕಿದಳಂತೆ. ದೇಹವು ಧಗ 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 ಧಗದೆ ಉರಿಯುತ್ತಿದೆ. ಉರಿದು ಭಸ್ಮವಾಯಿತು. ಬೆಂಕಿಯೆಲ್ಲ ಹಾರಿ ತಣ್ಣಗಾದ ಮೇಲೆ ನಂತರ ವಿಚಿತ್ರ ಎಂಬಂತೆ ತನ್ನ ಕರದಲ್ಲಿ ಹಿಡಿದಿದ್ದ ನಿಂಬೆ ಹಣ್ಣು ಹಾಗೂ ಮುಡಿಯಲ್ಲಿ ಮುಡಿದಿದ್ದ ಹೂವು ಇದೀಗ ತಾನೇ ಗಿಡದಿಂದ ಕಿತ್ತು ತಂದಂತೆ ಪ್ರಕಾಶಮಾನವಾಗಿ ತೇಜೋಮಾನವಾಗಿದ್ದುದನ್ನು ನೋಡಿ ಅಚ್ಚರಿಗೊಂಡು ಊರಿನ ಜನರು ಹೇಳುತ್ತಿದ್ದಾರೆ, ಆಹಾ, ಈ ತಾಯಿ ಸಾಮಾನ್ಯ ಹೆಣ್ಣಲ್ಲ, ಈಕೆ ಮಹಾಸಾಧ್ವಿ ಹಾಗೂ ಮಹಾಲಕ್ಷ್ಮಿಯ ಅಂಶದವಳು ಎಂದು ಜನರು ಮಾತನಾಡಿಕೊಂಡು ಭಕ್ತಿಭಾವದಿಂದ ಆ ನಿಂಬೆ ಹಣ್ಣು ಹೂವಿಗೆ ನಮಸ್ಕಾರ ಮಾಡುತ್ತಿದ್ದಾರೆ. ಮಹಾಸಾಧ್ವಿಯಾಗಿರಬಹುದಾದಂತ ಆ ಲಕ್ಷ್ಮಿಯ ಸಂಕೇತವೆಂಬಂತೆ ಇಂದಿಗೂ ಕೂಡ ಚಿತೆಯಾದ ಜಾಗದಲ್ಲಿ ಒಂದು ಆಲದ ಮರ ಹುಟ್ಟಿದೆ. ಇಂದಿಗೂ ಕೂಡ ನಂಬಿಕೆಯಿಂದ ಆಲದ ಮರಕ್ಕೆ ಪೂಜೆ ಸಲ್ಲಿಸಿದವರಿಗೆ ಮಹಾಲಕ್ಷ್ಮಿ ಸನ್ಮಂಗಲಗಳನ್ನು ಇತ್ತು ಕಾಪಾಡುತ್ತಿದ್ದಾಳೆ. ಇದು ಗೊರವನಹಳ್ಳಿಯ ಮಹಾಲಕ್ಷ್ಮಿ ಪವಾಡಕ್ಕೆ ನಿದರ್ಶನವಾಗಿದೆ. ಇನ್ನು ವಾಸ್ತವಕ್ಕೆ ಬರುವುದಾದರೆ ಗೊರವನಹಳ್ಳಿ ಮಹಾಕ್ಷೇತ್ರದಲ್ಲಿ ಶ್ರೀ ಮಹಾಮಾತೆ ಲಕ್ಷ್ಮಿಯ ಅವತಾರದಲ್ಲಿರಬಹುದಾದಂತ ಕಮಲಮ್ಮನವರು ಅವರ ರೂಪದಲ್ಲಿ ನೆಲೆಸಿ ಬರುವ ಭಕ್ತಾದಿಗಳಿಗೆ ಅಭಯವನ್ನು ನೀಡುತ್ತಾ ಕಾಪಾಡುತ್ತಿದ್ದಾರೆ. ಕಮಲಮ್ಮನವರಲ್ಲಿ ಇರುವ ಕೆಲವು ವಿಶೇಷಗಳೇನೆಂದರೆ ಅವರ ಹಣೆಯಲ್ಲಿ ಲಕ್ಷ್ಮಿಯ ಆಕಾರದಲ್ಲಿರತಕ್ಕಂಥ ತಿಲಕ, ಅವರ ನಾಲಿಗೆಯಲ್ಲಿರಬಹುದಾದಂಥ ನಾಗರ ಮಚ್ಚೆ, ಹಸ್ತದಲ್ಲಿ ಶಂಖಚಕ್ರ, ಪಾದದಲ್ಲಿ ಒಂದು ಸಣ್ಣ ಪಾದದ ಆಕಾರ ಮೂಡಿದೆ. ಮಹಾತಾಯಿ ಕಮಲಮ್ಮನವರು ಗೊರವನಹಳ್ಳಿಗೆ ಬಂದಂತ ಭಕ್ತಾದಿಗಳನ್ನ ಹರಸುತ್ತಾ ಸಂತಾನ ಭಾಗ್ಯವಿಲ್ಲದವರಿಗೆ ತಾನು ಆಶೀರ್ವಾದ ಮಾಡಿ ಕರೆಮಣಿಯನ್ನು ಕೊಟ್ಟು ಆಶೀರ್ವದಿಸುತ್ತಾರೆ. ಇಂದಿಗೂ ಸಹ ಗೊರವನಹಳ್ಳಿಯಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಬಂತು ಅಂದರೆ ಯಥೇಚ್ಛವಾಗಿ ನಾರಿಯರು ಬಂದು ಮಹಾಲಕ್ಷ್ಮಿಯ ಪೂಜೆ ಮಾಡಿ ಆ ಮಹಾಲಕ್ಷ್ಮಿಯ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಅಂದ ಮೇಲೆ ಈ ಕಥೆಯನ್ನ ಲಾಲಿಸಿದವರೆಲ್ಲರಿಗೂ ಸಹ ಮಹಾಲಕ್ಷ್ಮಿ ತನ್ನ ಆಶೀರ್ವಾದವನ್ನ ಓತುಪ್ರೋತವಾಗಿ ಹರಿಯಲು ತಾನು ಸಿದ್ಧರಾಗಿ ನಿಂತಿದ್ದಾಳೆ. ಅಂದ ಮೇಲೆ ಈ ಕಥೆಯನ್ನ ಭಕ್ತಿಯಿಂದ ಪಠನ ಮಾಡಿದವರಿಗೆ, ಭಕ್ತಿಯಿಂದ ಓದಿದವರಿಗೆ ಮಹಾಲಕ್ಷ್ಮಿ ಸನ್ಮಂಗಲಗಳನ್ನು ಉಂಟು ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ತಾ, ಇಂದು ಈ ಕೀರ್ತನಕ್ಕೆ ನಾವು ಸಹ ಮಂಗಲವನ್ನು ಕೋರುತ್ತಾ ಮಹಾಲಕ್ಷ್ಮಿಯ ಚರಿತ್ರೆ ಹೇಗಿದೆ, ಆ ತಾಯಿಯನ್ನು ಕೊಂಡಾಡಿದವರಿಗೆ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯವನ್ನು ಹೇಗೆ ಕರುಣಿಸುತ್ತಾಳೆ ಎಂಬುದಾಗಿ ಆ ಮಹಾಲಕ್ಷ್ಮಿಯನ್ನು ಕುರಿತು ನಾವು ಸಹ ಈ ಕೀರ್ತನಕ್ಕೆ ಮಂಗಲವನ್ನು ಪಾಡೋಣ. ಹರುಷದಿಂದಲಿ ಮಹಾಲಕ್ಷ್ಮಿಯ ಚರಿತೆಯನ್ನು ಪೇಳುತ್ತಲಿ ಈಗ ಹರುಷದಿಂದಲಿ ಮಹಾಲಕ್ಷ್ಮಿಯ ಚರಿತೆಯನ್ನು ಪೇಳುತ್ತಲಿ ಈಗ ಅನುವಿದಲಿ ಬೇಡಿದವರಿಗೆ ಅನುವಿದಲಿ ಬೇಡಿದವರಿಗೆ ವರಗಳನ್ನು ನೀಡುವ ತಾಯಿ ಲಕ್ಷ್ಮಿಗೆ ಜಯ ಮಂಗಳಂ ಮಂಗಳಂ ಮಹಾಲಕ್ಷ್ಮಿಗೆ ಮಂಗಳಂ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ, ಆಂಜನೇಯ ವರದ ಗೋವಿಂದ ಗೋವಿಂದ. ಹರ ನಮ ಪಾರ್ವತೀಪತಿ ಹರ ಹರ ಮಹಾದೇವ ಶಂಭೋ. ರಾಜಾ ರಾಮಚಂದ್ರ ಮಹಾರಾಜ್ ಕಿ ಜೈ.
ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿಗೆ ಜಯವಾ.